ಹಾಯ್ ಹಲೋ ನಮಸ್ಕಾರ. ಇವತ್ತು ಅಜ್ಜಿ ಮನೆಗೆ ಬಂದೀವಿ. ಇವರೆಲ್ಲ ಇದ್ದಾರೆ, ಇನ್ನು ಈ ಕಡೆ ಯಾರನ್ನೂ ತೋರ್ಸೋಕ್ಕಾಗ್ತಿಲ್ಲ, ಎಲ್ಲರೂ ಇದ್ದಾರೆ. ಸೊ ಇವತ್ತು ಏನು ಮಾಡೋಣ ಅಂದರೆ ಮನೇಲಿ ಯಾರೂ ಇರಲಿಲ್ಲ, ಹಾಗಾಗಿ ಸ್ವಲ್ಪ ಫೇಶಿಯಲ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಹಾಗೆಯೇ ಒಂದು ಹೊಸ ಪ್ರಾಡಕ್ಟ್, ಅದು ನಿಮಗೆ ಗೊತ್ತಿರುತ್ತೆ, ಬಟ್ ಆ ಪ್ರಾಡಕ್ಟ್ನ ರಿವ್ಯೂ ಮಾಡೋಣ ಅಂತಲೂ ಕೂಡ ಅಂದ್ಕೊಂಡೆ. ಸೊ ಫೇಶಿಯಲ್ ನನ್ನ ತಂಗಿ ಲಿಖಿತ ಗೊತ್ತಿರ್ಬೋದು ನಿಮಗೆ, ಅವಳು ಫೇಶಿಯಲ್ ಮಾಡ್ತೀನಿ ಅಂದ್ಲು. ಸೊ ನೋಡೋಣ ಯಾವ ಥರ ಮಾಡ್ತಾಳೆ ಅಂತ, ಬನ್ನಿ. ಇವತ್ತು ನಾನು ರಿವ್ಯೂ ಮಾಡ್ತಕ್ಕಂಥ ಪ್ರಾಡಕ್ಟ್ ಬಂದುಬಿಟ್ಟು ಆಸ್ತಾಬೇರಿ ಅವರ ವೈನ್ ಫೇಶಿಯಲ್ ಕಿಟ್. ಇವತ್ತಿನ ನಾನು ಇದರಲ್ಲಿರ್ತಕ್ಕಂಥ ಇಂಗ್ರೀಡಿಯೆಂಟ್ಸ್, ಸ್ಟೆಪ್ ಬೈ ಸ್ಟೆಪ್ ಡೆಮೋ, ನನ್ನ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್, ಅದರಲ್ಲಿ ಏನೇನು ಬೆನಿಫಿಟ್ಸ್ ಇದೆ, ಯಾರಿಗೆಲ್ಲ ಸೂಟ್ ಆಗುತ್ತೆ, ಎಲ್ಲದನ್ನು ಕೂಡ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳಿದ್ದೀನಿ. ಅದನ್ನು ಕೊನೆವರೆಗೂ ನೋಡಿ. ಹಾಗೆ ಈ ಕಿಟ್ನಲ್ಲಿ 6 ಸ್ಟೆಪ್ಸ್ ಇರುತ್ತೆ. ಸೊ ಮೊದಲನೇದಾಗಿ ಕ್ಲೆನ್ಸರ್ ಕ್ರೀಮ್, ಎರಡನೇದು ಸ್ಕ್ರಬ್, ಮೂರನೇದು ಜೆಲ್, 4ನೇದು ಮಸಾಜ್ ಕ್ರೀಮ್, 5ನೇದು ಫೇಶಿಯಲ್ ಮಾಸ್ಕ್, 6ನೇದು ಗ್ಲೋಯಿಂಗ್ ಸಿರಮ್. ಇದರಲ್ಲಿ ಮೇನ್ ಪಾಯಿಂಟ್ ಏನು ಅಂತಂದರೆ ಇದು ವೈನ್ ಎಕ್ಸ್ಟ್ರಾಕ್ಟ್. ಸೊ ವೈನ್ ಎಕ್ಸ್ಟ್ರಾಕ್ಟ್ ಅಂದರೆ ಏನಪ್ಪ ಅಂತಂದರೆ ಇದು ಗ್ರೇಪ್ಸಿಂದ ಬರುತ್ತೆ. ಸೊ ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್, ಸ್ಕಿನ್ಗೆ ಏಜಿಂಗ್ ಕಡಿಮೆ ಮಾಡುತ್ತೆ, ಸ್ಕಿನ್ ಡ್ಯಾಮೇಜ್ನ ರಿಪೇರ್ ಮಾಡುತ್ತೆ, ಹಾಗೆ ಗ್ಲೋನು ಕೂಡ ಕೊಡುತ್ತೆ. ಬನ್ನಿ ಸ್ಟೆಪ್ ಬೈ ಸ್ಟೆಪ್ ಡೆಮೋನು ಕೂಡ ನೋಡ್ಕೊಂಡು ಬೇಡ. ಸೊ ಮೊದಲನೇದಾಗಿ ಸ್ಟೆಪ್ 1, ಅದನ್ನು ಕ್ಲೆನ್ಸರ್. ಸೊ ಅದು ಕ್ಲೆನ್ಸರ್ನ ಸ್ವಲ್ಪ ತೊಗೊಂಡು 1 to 3 ಮಿನಿಟ್ಸ್ ಸರ್ಕ್ಯುಲರ್ ಮೋಷನ್ನಲ್ಲಿ ಮಸಾಜ್ ಮಾಡಬೇಕು. ಸೊ ಈ ಥರ ಎಲ್ಲದನ್ನು ಕೂಡ ನೀಟಾಗಿ ಮಸಾಜ್ ಮಾಡ್ತಾ ಇದ್ದರೆ ಇದು ಏನಪ್ಪ ಏನು ಮಾಡುತ್ತೆ ಅಂತಂದರೆ ಡಲ್ ಮತ್ತು ಆಯಿಲಿ ಸ್ಕಿನ್ ಮತ್ತು ಮೇಕಪ್ನ ರಿಮೂವ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಈ ಥರ ಮಾಡೋದ್ರಿಂದ ನೋಡಿ, ಮುಖದ ಮೇಲೆ ನಾನೇನು ಫೇಸ್ ವಾಶ್ ಮಾಡಿರಲಿಲ್ಲ, ಹಾಗೆಯೇ ಒಂದು ಸತಿ ಇದರಿಂದ ಮಾಡ್ತಾಯಿದ್ದೀನಿ. ಇಲ್ಲೊಂದು ನಮ್ಮ ರಾಜು ಬಂದ್ಬಿಟ್ಟು ನನಗೂ ಮಾಡಿ ಅಂತ ಹೇಳ್ತಾ ಇದೆ. ಸೊ ಅದಕ್ಕೋಸ್ಕರ ನೋಡ್ತಾ ಕೂತಿದ್ವಿ. ಸೊ ಅದಾದ ತಕ್ಷಣ ನೀಟಾಗಿ ಮಾಡಿದ್ಮೇಲೆ ಈ ಒಂದು ಕ್ಲೆನ್ಸಿಂಗ್ ಕ್ರೀಮ್ನ ಯೂಸ್ ಮಾಡಿದ್ಮೇಲೆ ನನಗೆ ಏನು ಅನ್ನಿಸ್ತು ಅಂತಂದರೆ ಸ್ಕಿನ್ ಒಂಥರ ಸಾಫ್ಟಾಗಿ ಕ್ಲೀನ್ ಆಯಿತು ಅಂತ ಅನ್ನಿಸ್ತು. ಒಂದು ಕಾಟನ್ ಬಟ್ಟೆ ತೊಗೊಂಡು ನೀಟಾಗಿ ಅದನ್ನು ಫೇಸನ್ನು ನೀರಿಂದ ತೊಳ್ಕೊಡ್ಬೇಕು. ಸೊ ತೊಳ್ಕೊಂಡಾದಮೇಲೆ ಇವಾಗ ಸೆಕೆಂಡ್ ಸ್ಟೆಪ್. ಸೊ ಸ್ಟೆಪ್ 2 ಅಂತ ಅಂದರೆ ಸ್ಕ್ರಬ್. ಸೊ ಈ ಒಂದು ಸ್ಕ್ರಬ್ನ ಸ್ವಲ್ಪನೇ ತೊಗೊಂಡು ಫೇಸ್ಗೆ ಅಪ್ಲೈ ಮಾಡ್ತಾ ಹೋಗಬೇಕು. 1 to 3 ಮಿನಿಟ್ಸು ಲೈಟಾಗಿ ಮಸಾಜ್ ಮಾಡ್ತಾ ಹೋಗಿ, ತುಂಬ ಆಗಿ ಮಾಡಬೇಡಿ, ಬಿಕಾಸ್ ಅದು ಒಂಥರ ಪಾರ್ಟಿಕಲ್ಸ್ ಇರುತ್ತಲ್ವ, ಅದರಲ್ಲಿ ಅದು ತುಂಬಾ ಸ್ಕಿನ್ನ ಡ್ಯಾಮೇಜ್ ಮಾಡುತ್ತೆ. ಹಾಗಾಗಿ ನಾವು ನೀಟಾಗಿ ಸ್ಲೋ ಆಗಿ ಮಸಾಜ್ ಮಾಡಿ ಅಂತ ಹೇಳ್ತೀನಿ. ಇದರಿಂದ ಬೆನಿಫಿಟ್ ಏನಪ್ಪ ಅಂತಂದರೆ ಡೆಡ್ ಸ್ಕಿನ್ನ ತೆಗಿಯೋಕ್ಕೆ ಈ ಒಂದು ಸ್ಕ್ರಬ್ ನಮಗೆ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಆಮೇಲೆ ಸ್ಕಿನ್ ತುಂಬಾ ಸ್ಮೂತ್ ಆಗುತ್ತೆ. ಮತ್ತು ಓವರಾಗಿ ಸ್ಕ್ರಬ್ ಮಾಡಬೇಡಿ. ಸೆನ್ಸಿಟಿವ್ ಸ್ಕಿನ್ ಇದ್ದರೆ ಇನ್ನೂ ತುಂಬ ಸ್ಲೋ ಆಗಿ ಆ ಒಂದು ಸ್ಕ್ರಬ್ನ ಯೂಸ್ ಮಾಡಿ ಅಂತ ಹೇಳ್ತೀನಿ ನಾನು. ಬಿಕಾಸ್ ಸ್ಕ್ರಬ್ಬು ತುಂಬಾ ಹೆಲ್ಪ್ ಆಗುತ್ತೆ ಸ್ಕಿನ್ನನ್ನು ಕ್ಲೀನ್ ಮಾಡಲಿಕ್ಕೆ. ಬಟ್ ನಾವಿಲ್ಲಿ ನೀಟಾಗಿ ಕ್ಲೀನ್ ಮಾಡಬೇಕು. ಇಲ್ಲಿ ಯಾಕೆ ಈ ಥರ ಫಾಸ್ಟಾಗಿ ಜೋರಾಗಿ ತೋರಿಸ್ತಾ ಇದ್ದೀನಿ ಅಂತಂದರೆ ಸ್ವಲ್ಪ ಸ್ಪೀಡಾಗಿಟ್ಟಿರೋದ್ರಿಂದ ಆ ಥರ ನಿಮಗೆ ಅನ್ನಿಸ್ತಾ ಇದೆ. ಬಟ್ ತುಂಬಾ ನೀಟಾಗಿ ಸ್ಮೂತಾಗೆ ಮಾಡಿರೋದು. ಎಲ್ಲ ಸರ್ಕ್ಯುಲರ್ ಮೋಷನ್ನು ಮತ್ತು ಅಪ್ವರ್ಡ್ ಡೈರೆಕ್ಷನಲ್ಲಿ ಮಾಡಿದಾಗ ಈ ಥರ ಆಗುತ್ತೆ. ಒಂದು ಸ್ವಲ್ಪ ಹೊತ್ತು ಬಿಟ್ಟು ಅದನ್ನು ನೀಟಾಗಿ ಒಂದು ಬಟ್ಟೆಯಿಂದ ಕ್ಲೀನ್ ಮಾಡ್ಕೋಬೇಕು. ನೆಕ್ಸ್ಟ್ ಸ್ಟೆಪ್ ಬಂದುಬಿಟ್ಟು ಜೆಲ್. ಸೊ ಈ ಜೆಲ್ಲು ಯಾಕೆ ಯೂಸ್ ಆಗುತ್ತೆ ಅಂತಂದರೆ, ಸೊ ನೋಡಿ ಇವಾಗ ಜೆಲ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ಸ್ವಲ್ಪ ತೊಗೊಂಡು ಈ ಜೆಲ್ನ ಅಪ್ಲೈ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಅನಿಸುತ್ತೆ. ಒಂಥರ ಕೂಲಿಂಗ್ ಎಫೆಕ್ಟ್ ಕೂಡ ಕೊಡುತ್ತೆ. 1 2 to 3 ಮಿನಿಟ್ಸ್ ಇದನ್ನು ಮಸಾಜ್ ಮಾಡಬೇಕು. ನನ್ನ ಹೇರ್ಸ್ ತುಂಬಾ ನನಗೆ ಕಾಟ ಕೊಡ್ತಾಯಿತ್ತು, ಬಿಕಾಸ್ ನಾನದು ತಲೆಗೆ ಹಾಕೋ ಬ್ಯಾಂಡ್ನ ತಂದಿದ್ದಿಲ್ಲ ಇಲ್ಲಿ. ಹಾಗಾಗಿ ಕೂದಲೆಲ್ಲ ಹಾರಾಡ್ತಾಯಿತ್ತು, ಹೊರಗಡೆ ಕೂತಿದ್ವಿ ಅಲ್ವಾ, ಸೊ ಗಾಳಿಗೆ ಅದೆಲ್ಲ ಹಾರಾಡ್ತಾಯಿತ್ತು. ಸೊ ಈ ಒಂದು ಜೆಲ್ಲು ಯಾವ ಥರ ನಮಗೆ ಬೆನಿಫಿಟ್ ಆಗುತ್ತೆ ಅಂತಂದರೆ ಕೂಲಿಂಗ್ ಎಫೆಕ್ಟ್ನ ಕೊಡ್ತಾ ಇರುತ್ತೆ. ಹಾಗೆಯೇ ಸ್ಕಿನ್ ರಿಫ್ರೆಶ್ ಅಂತಲೂ ಕೂಡ ಅನಿಸುತ್ತೆ. ಇದು ಆಯಿಲಿ ಸ್ಕಿನ್ ಇರೋರಿಗಂತೂ ಸಖತ್ ಇಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು. ನಂದು ಸ್ವಲ್ಪ ಡ್ರೈ ಸ್ಕಿನ್ನು, ಹಾಗಾಗಿ ಸ್ವಲ್ಪ ಕೂಲಿಂಗ್ ಎಫೆಕ್ಟ್ ಅದೆಲ್ಲ ಚೆನ್ನಾಗಿತ್ತು. ಬಟ್ ಆಯಿಲಿ ಸ್ಕಿನ್ ಇರೋರಿಗೆ ಇನ್ನೂ ಚೆನ್ನಾಗಿ ಸಖತ್ತಾಗಿ ವರ್ಕ್ ಆಗುತ್ತೆ ಅನಿಸುತ್ತೆ. ಸೊ ಈ ಥರ ಎಲ್ಲ ನೀಟಾಗಿ ಮಸಾಜ್ನ ಮಾಡ್ಕೊಳ್ಳಿ. ನಿಮಗೂ ಕೂಡ ಒಂದು ರಿಲ್ಯಾಕ್ಸಿಂಗ್ ಫೀಲ್ ಆಗುತ್ತೆ ಅಂತಲೇ ಹೇಳ್ಬೋದು. ನನಗಂತೂ ಸಖತ್ ಇಷ್ಟ ಆಗಿಬಿಡ್ತು ಈ ಒಂದು ಜೆಲ್ಲು. ಸೊ ಈ ಥರ ಮಾಡಿದಾದಮೇಲೆ ಅದನ್ನು ಕೂಡ ಕ್ಲೀನ್ ಮಾಡಿಕೊಂಡೆ. ಸೊ ಕ್ಲೀನ್ ಆದಮೇಲೆ ಸ್ಟೆಪ್ 4. ಸೊ ಈ ಒಂದು ಸ್ಟೆಪ್ 4ಅಲ್ಲಿ ಮಸಾಜ್ ಕ್ರೀಮ್ ಅಂತ ಇದೆ. ಸೊ ಈ ಒಂದು ಕ್ರೀಮ್ನ ತೊಗೊಂಡು ಒಂದು 5 to 7 ಮಿನಿಟ್ಸ್ ಮಸಾಜ್ ಮಾಡಬೇಕು.
ಸೊ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಮಸಾಜ್ ಕ್ರೀಮ್ ಅಂತಂದರೆ ಅದನ್ನು ನೀಟಾಗಿ ಫೇಸ್ಗೆ ಅಪ್ಲೈ ಮಾಡಿಬಿಟ್ಟು ಮಸಾಜ್ನ ಮಾಡಬೇಕಾಗತ್ತೆ. ಸೊ ನೋಡಿ, ಮೊದಲನೇದಾಗಿ ಇಲ್ಲಿ ನೀಟಾಗಿ ಫೇಸ್ಗೆ ಅಪ್ಲೈ ಮಾಡ್ಕೋತಾ ಇರೋದು. ನೀಟಾಗಿ ಅಪ್ಲೈ ಒಂದು ಸತಿ ಮಾಡ್ಕೊಂಡು ಬಿಡಬೇಕು ಫೇಸ್ಗೆಲ್ಲ. ಆಮೇಲೆ ಅದನ್ನು ಸ್ಕ್ರಬ್ ಮಾಡ್ತಾ ಹೋಗಬೇಕು. ನೋಡಿ, ಈ ಥರ ಹಚ್ಕೊಂಡು ಆದಮೇಲೆ ಒಂಚೂರನ್ನ ಕೈ ನೀರಲ್ಲಿ ಅದ್ಬಿಟ್ಟು ಒದ್ದೆ ಮಾಡಿಕೊಂಡು ಆಮೇಲೆ ಈ ಥರ ಮಸಾಜ್ ಮಾಡ್ತಾ ಹೋಗಬೇಕು. ನನ್ನ ಹೇರ್ಸ್ ಅಂತೂ ಸಖತ್ತಾಗಿ ನನಗೆ ಕಾಟ ಕೊಡ್ತಾ ಇತ್ತು ಅಂತಲೇ ಹೇಳ್ಬೋದು. ನೋಡಿ, ಈ ಥರ ವಿಡಿಯೋದಲ್ಲಿ ಯಾವ ಥರ ತೋರಿಸ್ತಾ ಇದ್ದಾರೋ ಅದೇ ಥರನೇ ಒಂದು ಸರ್ಕ್ಯುಲರ್ ಮೋಷನಲ್ಲಿ ಮತ್ತು ಅಪ್ವರ್ಡ್ ಡೈರೆಕ್ಷನಲ್ಲಿ ಈ ಒಂದು ಲೈಟಾಗಿ ಪ್ರೆಷರ್ನ ಕೊಡ್ತಾ ಮಸಾಜ್ನ ಮಾಡಿದ್ರೆ ಇನ್ನೂ ಸಖತ್ ಬೆನಿಫಿಟ್ ಅನಿಸುತ್ತೆ. ಬಿಕಾಸ್ ನಮಗೂ ಕೂಡ ರಿಲ್ಯಾಕ್ಸಿಂಗ್ ಫೀಲ್ ಆಗುತ್ತೆ, ಹಾಗೆಯೇ ಒಂದು ಫೇಶಿಯಲ್ ಎಕ್ಸಸೈಸ್ ಕೂಡ ಆದಂಗೆ ಆಗುತ್ತೆ. ಆವಾಗ ನಮಗೆ ಮೈಂಡು ಮತ್ತು ಫೇಸ್ ಕೂಡ ರಿಫ್ರೆಶ್ ಅನಿಸುತ್ತೆ. ಸೊ ನೋಡಿ, ಈ ಥರ ಒಂದು ಬೆರಳುಗಳ ಸಹಾಯದಿಂದ ನೀಟಾಗಿ ಸ್ಕ್ರಬ್ ಮಾಡ್ತಾ ಹೋಗಿ. ಸೊ ಈ ಥರ ಮಸಾಜ್ ಮಾಡ್ತಾ ಹೋದಾಗ ನಮಗೂ ಕೂಡ ತುಂಬಾ ರಿಲ್ಯಾಕ್ಸ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಇದರಿಂದ ಬೆನಿಫಿಟ್ ಏನಪ್ಪ ಈ ಒಂದು ಮಸಾಜ್ ಕ್ರೀಮಿಂದ ಅಂತ ಹೇಳಿದ್ರೆ, ಬ್ಲಡ್ ಸರ್ಕ್ಯುಲೇಷನ್ನ ಇಂಪ್ರೂವ್ ಮಾಡುತ್ತೆ ಈ ಒಂದು ಮಸಾಜ್ ಅಂತಲೇ ಹೇಳ್ಬೋದು. ಹಾಗೆಯೇ ಸ್ಕಿನ್ ಗ್ಲೋನು ಕೂಡ ಜಾಸ್ತಿ ಆಗುತ್ತೆ. ಸೊ ಇದಾದಮೇಲೆ ನನ್ನ ಒಂದು ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್ ಏನಪ್ಪ ಅಂತಂದರೆ, ಸ್ಕಿನ್ ತುಂಬಾ ಸಾಫ್ಟ್ ಅನ್ನಿಸ್ತಾ ಇತ್ತು ಇದನ್ನು ವಾಶ್ ಮಾಡಿದ್ಮೇಲೆ. ಸೊ ಇದಾದ ತಕ್ಷಣವೇ ನೆಕ್ಸ್ಟ್ ಸ್ಟೆಪ್ಪು. ಸೊ ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂತಂದರೆ ರಿಲ್ಯಾಕ್ಸಿಂಗ್ ಮಾಸ್ಕ್ ಅಥವಾ ಫೇಸ್ ಮಾಸ್ಕ್ ಅಂತ ಕೂಡ ಕರೀತಾರೆ. ಸೊ ಫೇಸ್ ಪ್ಯಾಕ್ ಅಂತಲೂ ಕೂಡ. ಈ ಒಂದು ಫೇಸ್ ಪ್ಯಾಕ್ನ ಫೇಸ್ಗೆ ಫುಲ್ ಅಪ್ಲೈ ಮಾಡಿಕೊಂಡು ಒಂದು 15 ಮಿನಿಟ್ಸ್ ಹಾಗೆ ಬಿಡಬೇಕು. ನೋಡಿ, ಈ ಥರ ನೀಟಾಗಿ ಅಪ್ಲೈ ಮಾಡಬೇಕು, ಎಲ್ಲೂ ಕೂಡ ಗ್ಯಾಪ್ ಬಿಡಬೇಡಿ. ಹಾಗೆಯೇ ನಾನು ಸ್ವಲ್ಪ ಕಣ್ಣತ್ರ ಸ್ವಲ್ಪ ಹುಷಾರಾಗಿ ಹಚ್ಕೋತಾ ಇದ್ದೀರಿ. ಬಿಕಾಸ್ ಅದು ಕಣ್ಣೊಳಗಡೆ ಹೋಯ್ತು ಅಂದರೆ ಏನಾದರೂ ಇನ್ಫೆಕ್ಷನ್ ಆಗಿಬಿಟ್ರೆ ಅಂತ ಭಯ ಆಯಿತು. ಅದಕ್ಕೋಸ್ಕರ ಕಣ್ಣತ್ರ ಏನು ಹಚ್ಕೊಳ್ಳಲ್ಲ. ಸೊ ಅದನ್ನು ಬಿಟ್ಬಿಟ್ಟು ಇನ್ನು ಉಳಿದಿದ್ದು ಎಲ್ಲ ಫೇಸ್ಗೂ ಕೂಡ ಅದನ್ನು ಅಪ್ಲೈ ಮಾಡ್ಕೋತಾ ಇರೋದು. ಸೊ ಅಪ್ಲೈ ಮಾಡ್ಕೊಂಡ್ಮೇಲೆ ಅದನ್ನು ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಆ ಒಂದು ಫೇಸ್ ಪ್ಯಾಕ್ನ ಹಾಗೇ ಬಿಡಬೇಕು. ಒಂದು 10 to 15 ಮಿನಿಟ್ಸ್ ಹಾಗೆ ಬಿಟ್ಮೇಲೆ ಸ್ವಲ್ಪ ಒಣಗುತ್ತೆ. ಅದಾದಮೇಲೆ ಅದನ್ನು ನಾವು ಫೇಸ್ ವಾಶ್ ಮಾಡ್ಕೋಬೇಕು. ಸೊ ನಾನು ಕೂಡ ಒಂದು 10 ಮಿನಿಟ್ಸ್ ಹಾಗೆ ಅಡ್ಡಾಡ್ತಾ ಇದ್ದೆ. ಸೊ ಕುತ್ಕೊಂಡು ನೋಡ್ತಾ ಇದ್ದೆ ಎಲ್ಲದನ್ನು ಕೂಡ. ಇದಾದಮೇಲೆ ಫೇಸ್ ವಾಶ್ ಕೂಡ ಮಾಡಿಕೊಂಡೆ. ಸೊ ಇದರಿಂದ ನಮಗೆ ಸ್ಕಿನ್ ಟೈಟ್ ಆಗುತ್ತೆ, ಹಾಗೆ ಇನ್ಸ್ಟೆಂಟ್ ಗ್ಲೋ ಕೂಡ ಸಿಗುತ್ತೆ. ನೆಕ್ಸ್ಟು ಗ್ಲೋಯಿಂಗ್ ಸೀರಮ್, ಇದು ಲಾಸ್ಟ್ ಸ್ಟೆಪ್ಪು. ಸೊ ಇದನ್ನು ನೀಟಾಗಿ ಹಚ್ಕೊಂಡ್ರೆ ಇಟ್ ಗಿವ್ಸ್ ಎವರ್ ಲಾಸ್ಟಿಂಗ್ ಗ್ಲೋ ಅಂತಲೇ ಹೇಳ್ಬೋದು. ಸಖತ್ ಬ್ರೈಟ್ನೆಸ್ನ ಕೊಡ್ತು ನನ್ನ ಫೇಸ್ಗೆ ಅಂತಲೇ. ಸೊ ನನ್ನ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್ ಏನಪ್ಪ ಅಂತಂದರೆ, ಈ ಫೇಶಿಯಲ್ ಮಾಡಿದ ತಕ್ಷಣ ಒಂದು ಗ್ಲೋ ಕಾಣಿಸ್ತು, ಸ್ಕಿನ್ ಮತ್ತು ಸಾಫ್ಟ್ ಆ್ಯಂಡ್ ಫ್ರೆಶ್ ಅನ್ನಿಸ್ತು. ಆಮೇಲೆ ನೆಕ್ಸ್ಟು ಫೇಸ್ ಬ್ರೈಟಾಗಿ ಕಾಣಿಸ್ತಾ ಇತ್ತು. ನನಗಂತೂ ಸಖತ್ತಾಗಿ ಇಷ್ಟ ಆಯಿತು. ಬಟ್ ಇದೇನಪ್ಪ ಅಂದರೆ 2-3 ದಿನ ಮಾತ್ರ ಗ್ಲೋ ಇರುತ್ತೆ. ಸೊ ಇದರಲ್ಲಿ ಬೆನಿಫಿಟ್ಸ್ ಏನಪ್ಪ ಅಂತಂದರೆ, ಮನೆಯಲ್ಲೇ ಪಾರ್ಲರ್ ಫೇಶಿಯಲ್ನ ಮಾಡ್ಕೋಬೋದು, ಇನ್ಸ್ಟೆಂಟ್ ಗ್ಲೋ ಕೂಡ ಸಿಗುತ್ತೆ, ಯೂಸ್ ಮಾಡೋದು ಕೂಡ ಈಸಿ, ಹಾಗೆಯೇ ಸ್ಟೆಪ್ ಬೈ ಸ್ಟೆಪ್ ಒಂದೇ ಕಿಟ್ಟಲ್ಲೇ ಕೂಡ ಸಿಗುತ್ತೆ. ಇನ್ನು ಇದರಿಂದ ನಮಗೆ ಏನಪ್ಪ ಲಾಸ್ ಅಂತಂದರೆ, ಸೆನ್ಸಿಟಿವ್ ಸ್ಕಿನ್ಗೆ ಇದು ಸೂಟ್ ಆಗೋಲ್ಲ. ಹಾಗೆ ಆಯಿಲಿ ಸ್ಕಿನ್ ಇದ್ದರೆ ಹೆವಿ ಫೀಲಿಂಗ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಲಾಂಗ್ ಟರ್ಮ್ ಬೆನಿಫಿಟ್ಸ್ ಕೂಡ ಇಲ್ಲ. ಸೊ ಇನ್ಸ್ಟೆಂಟ್ ಗ್ಲೋ ಬೇಕು ಅಂತಂದರೆ ಈ ಒಂದು ಆಸ್ತಾಬೆರಿ ವೈನ್ ಫೇಶಿಯಲ್ ಕಿಟ್ನ ನೀವು ಬಳಸ್ಬೋದು. ಸೊ ಪಾರ್ಟೀಸು ಅಥವಾ ಫಂಕ್ಷನ್ಗೆ ಮುಂಚೆ ಇದನ್ನು ಬಳಸಿದರೆ ತುಂಬಾ ಒಳ್ಳೆಯದು. ನನ್ನ ಒಂದು ರೇಟಿಂಗ್ ಈ ಒಂದು ಪ್ರಾಡಕ್ಟಿಗೆ ಅಂತಂದರೆ 10/8 ಅಂತಲೇ ಹೇಳ್ತೀನಿ. ಸೊ 10ಗೆ ನಾನು 8ನ ಕೊಡ್ತೀನಿ ರೇಟಿಂಗ್. ಬಿಕಾಸ್ ನನಗೆ ಅಷ್ಟು ಸ್ಯಾಟಿಸ್ಫೈ ಆಗಲಿಲ್ಲ. ಬಟ್ ಓಕೆ, 1 to 3 ಡೇಸ್ಗೆ ಸಖತ್ತಾಗಿ ವರ್ಕ್ ಆಗುತ್ತೆ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ನಿಮ್ಮ ಒಂದು ಕಮೆಂಟ್ ಮುಖಾಂತರ ತಿಳಿಸಿ, ನೀವು ಈ ಒಂದು ಫೇಶಿಯಲ್ನ ಯೂಸ್ ಮಾಡಿದ್ರಾ ಅಥವಾ ಯೂಸ್ ಮಾಡೋದಕ್ಕೆ ಇಷ್ಟ ಇದೆನಾ ಅಂತ ಹೇಳ್ಬಿಟ್ಟು. ಧನ್ಯವಾದಗಳು.